ಉಡುಪಿ ಪರ್ಯಾಯ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ವಿಶ್ವಗೀತ ಪರ್ಯಾಯೋತ್ಸವದ ಅಂಗವಾಗಿ ರಾಜಾಂಗಣದಲ್ಲಿ ನಿನ್ನೆ ವಿಶ್ವಶಾಂತಿ ಸಮಾವೇಶ ನಡೆಯಿತು. ಸಮಾವೇಶವನ್ನು ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗಣೇಂದ್ರ ತೀರ್ಥ ಶ್ರೀಪಾದರು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಆಂಧ್ರಪ್ರದೇಶದ ರಾಜ್ಯಪಾಲ ನಿವೃತ್ತ ನ್ಯಾಯಮೂರ್ತಿ ಅಬ್ದುಲ್ ನಜೀರ್, ಅಮೆರಿಕದ ರಿಲಿಜಿಯಸ್ ಫಾರ್ ಪೀಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಡಾ ವಿಲಿಯಂ ಎಫ್ ವಿಂಡ್ಲೆ, ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಸಂಸ್ಥಾಪಕ ಸದ್ಗುರು ಮಧುಸೂದನ ಸಾಯಿ, ಚಿಂತಕ ರೋಹಿತ್ ಚಕ್ರತೀರ್ಥ, ಡಾ ಸುಧೀರ್ ರಾಜ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಶ್ರೀ ಸುಗಣೇಂದ್ರ ತೀರ್ಥ ಶ್ರೀಪಾದರು, ಜಗತ್ತು ಉಳಿಯಬೇಕಾದರೆ ಸಜ್ಜನರ ರಕ್ಷಣೆಯಾಗಬೇಕು, ದುರ್ಜನರಿಗೆ ಶಿಕ್ಷೆಯಾಗಬೇಕು ಎನ್ನುವುದು ಶ್ರೀಕೃಷ್ಣನ ಸಂದೇಶವಾಗಿತ್ತು. ಭಗವದ್ಗೀತೆ ಮಾನವ ಜೀವನದ ದಿಕ್ಕು ತೋರಿಸುವ ತತ್ವ ಗ್ರಂಥವಾಗಿದೆ. ಶ್ರೀಕೃಷ್ಣನ ಕ್ಷೇತ್ರದಿಂದ ಜಗತ್ತಿಗೆ ಶಾಂತಿ ಸಂದೇಶ ಸಾರುವ ದೃಷ್ಟಿಯಿಂದ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ನಾನೇ ಶ್ರೇಷ್ಠ ಎಂಬುದಾಗಿ ನಾವು ಯಾವಾಗ ಅದನ್ನು ಪ್ರಚೋದನೆ ಮಾಡ್ತೇವೆ ಆವಾಗ ಯುದ್ಧ ಪ್ರಾರಂಭ ಆಗ್ತದೆ. ನಾನು ಕನಿಷ್ಠ ಅಂತ ಹೇಳಿ ಯಾವಾಗ ಭಾವನೆ ಇರುತ್ತದೆ ಆವಾಗ ಶಾಂತಿ ಸ್ಥಾಪನೆಯಾಗ್ತದೆ. ಆಂಧ್ರಪ್ರದೇಶದ ರಾಜ್ಯಪಾಲ ನಿವೃತ್ತ ನ್ಯಾಯಮೂರ್ತಿ ಅಬ್ದುಲ್ ನಜೀರ್, ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಶಾಂತಿ ಸಹಬಾಳ್ವೆ ಅಗತ್ಯವಿದೆ. ಭಗವದ್ಗೀತೆ ಮಾನವ ಜೀವನಕ್ಕೆ ಸತ್ಯ, ಧರ್ಮ ಮತ್ತು ಕರ್ತವ್ಯದ ಸಂದೇಶ ನೀಡುತ್ತಿದೆ. ಧರ್ಮ ಎಂದರೆ ವಿಭಜನೆ ಅಲ್ಲ, ಅದು ಮಾನವೀಯತೆಯನ್ನು ಒಗ್ಗೂಡಿಸುವ ಶಕ್ತಿ. ಉಡುಪಿಯಲ್ಲಿ ನಡೆಯುತ್ತಿರುವ ಈ ವಿಶ್ವಶಾಂತಿ ಸಮಾವೇಶ ಜಾಗತಿಕ ಮಟ್ಟದಲ್ಲಿ ಶಾಂತಿಯ ಸಂದೇಶ ಸಾರುವ ವೇದಿಕೆಯಾಗಲಿ. ಯುವ ಪೀಳಿಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಶಾಂತಿ ನಿರ್ಮಾಣಕ್ಕೆ ನಾಂದಿ ಹಾಡಬೇಕು ಎಂದು ಹೇಳಿದರು. ಪರಸ್ಪರಂ ಭಾವಯಂತಹ ಶ್ರೇಯಂ ಪರಂ ಅವಾಪ್ ಸ್ವತ್ಯ, ಮೀನಿಂಗ್ nourish the divine forces of life. Nourish the divine forces of life.